ಆತ್ಮೀಯ ವೀಕ್ಷಕರೇ, ಎಂದಿನಂತೆ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ವಿಶೇಷವಾಗಿ ನಾವಿವತ್ತು ಇಲ್ಲಿ ದ್ಯಾಪನಹಳ್ಳಿ ಕ್ರಾಸ್ ಹತ್ರನ ಒಬ್ರು ಧ್ರುವ ಬದನೆಕಾಯಿನ ಇಲ್ಲಿ ಬೆಳೀತಾ ಇದಾರೆ. ಈ ಒಂದು ಧ್ರುವ ಬದನೆಕಾಯಿನ ಯಾವ ತಿಂಗಳಲ್ಲಿ ಇವರು ನಾಟಿ ಮಾಡಿದ್ರು, ನಾಟಿ ಮಾಡಿದ್ಮೇಲೆ ಹಂತವಾಗಿ ಯಾವ್ಯಾವ ರೀತಿಯ ಗೊಬ್ಬರಗಳು ಮಾಡ್ಕೊಂತ ಬಂದಿದ್ದಾರೆ, ಸ್ಪ್ರೇಗಳನ್ನ ಮಾಡ್ಕೊಂತ ಬಂದಿದ್ದಾರೆ. ಈ ಒಂದು ಎಪಿಸೋಡ್ ನಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿತತೆ. ನಾವು ಬೆಳಿಬೇಕಂದ್ರೆ ಯಾವ ತಿಂಗಳು ಸೂಕ್ತವಾದ ಸಮಯ, ಪ್ರತಿಯೊಂದನ್ನು ಸರ್ ಹತ್ರ ಮಾಹಿತಿ ತಗೊಳ್ಳೋಣ. ಸರ್ ನಮಸ್ತೆ. ಸರ್, ಮೊದಲನೇದಾಗಿ ನಮ್ಮ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಸರ್, ನಿಮ್ಮ ಹೆಸರು ಮತ್ತೆ ನಿಮ್ಮ ಗ್ರಾಮ ಇದನ್ನ ಸ್ವಲ್ಪ ತಿಳಿಸ್ಕೊಡಿ ಸರ್. ನಮ್ಮ ಹೆಸರು ಮಾಂತೇಶ್. ಸ್ವಲ್ಪ ಜೋರಾಗಿ ಮಾತಾಡಿ. ನನ್ನ ಹೆಸರು ಮಾಂತೇಶ್ ಅಂತ ಹೇಳಿ. ಸರ್, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಸರ್, ವರಂಸರ್ ಹೋಬಳಿ, ನಂದಿಹಳ್ಳಿ ಗ್ರಾಮ. ಸರ್, ನಾವು ಇದು ಮೇ ತಿಂಗಳಲ್ಲಿ ನಾಟಿ ಮಾಡಿದ್ವಿ. ಮೇ ತಿಂಗಳಲ್ಲಿ? ಮೇ ತಿಂಗಳಲ್ಲಿ. ಸರ್, ಮೇ ಫಸ್ಟ್ ವೀಕ್ ಅಲ್ಲಿ. ಫಸ್ಟ್ ವೀಕ್ ಅಲ್ಲಿ ಸರ್ ಇನ್ನು ನಾಟಿ ಮಾಡಿದ್ವಿ. ಸರ್, ತಳಕ್ ಒಂದ್ ಸ್ವಲ್ಪ ಗೊಬ್ಬರ ಕೊಟ್ಟು ಸರ್ ಒಂದ್ 2 ಕ್ವಿಂಟಲ್, ಆಮೇಲೆ ನೀರು ಡ್ರಿಪ್ ಬೆಳೆದು ನಾಟಿ ಮಾಡಿದ್ವಿ. ಚೆನ್ನಾಗ್ ಬಂದ್ವಿ. ಗಿಡ ಚೆನ್ನಾಗಿತ್ತು ಸರ್, ನೋಡ್ತಾ ಇದೀವಲ್ಲ. ಸರ್, ಅಂದ್ರೆ ಈ ಒಂದು ಧ್ರುವ ಬದನೆಕಾಯಿ ನೀವು ಈ ಒಂದು ತಳಿ ಬೆಳೆದಿದ್ದೀರಲ್ಲ, ಸೊ ಇದು ಸಾಲಿಂದ ಸಾಲಿಗೆ ಎಷ್ಟು? ಸಾಲಿಂದ ಸಾಲಿಗೆ 3.5 4 ಅಡಿ ಹೊಡಿಬೇಕು. 3.5 4 ಅಡಿ ಹೊಡಿಬೇಕು. 3.5 4 ಅಡಿಗೆ ಒಂದ್ ಸಾಲಿಂದ ಸಾಲಿಗೆ ಡಿಸ್ಟೆನ್ಸ್. ಸೊ 1 ಎಕರೆಗೆ ಇದು ಎಷ್ಟು ಎಕರೆ ನೀವು ಹಚ್ಚಿರೋದು? 2 ಎಕರೆ ಇತ್ತು ಸರ್. 2 ಎಕರೆ. ಸೊ 1 ಎಕರೆ ಎಷ್ಟು ಕೇಳ್ತೀನಿ ಸರ್? 1 ಎಕರೆಗೆ ಎಷ್ಟು ಸಸಿಗಳು ಕುತ್ಕೊಂಡ್ ಸರ್? 1 ಎಕರೆಗೆ 8,000 ಗಿಡ ಕುಂದ್ರ ಸರ್. 1 ಎಕರೆಗೆ 8,000 ಕುತ್ಕೊಂಡ್ರ? ಸರ್. ಸರ್, ಈಗ ನಾವು ಸಸಿ ನಾಟಿ ಮಾಡ್ತೀವಿ. ಸಸಿ ನಾಟಿ ಮಾಡಿದ ಮೇಲೆ ಮೊದಲನೇ ಹಂತವಾಗಿ ಯಾವ ಗೊಬ್ಬರಗಳನ್ನ ನಾವು ಕೊಟ್ರೆ ಪಾಡು ಸರ್? ಸರ್, ಮೊದಲನೇ ಹಂತವಾಗಿ ಅಂದ್ರೆ 20-20 ಆಗ್ಬೋದು ಸರ್, ಇಲ್ಲ 10-26 ಆಗ್ಬೋದು ಸರ್. ಕೊಟ್ರೆ ಮಾತಾಡಿದ್ರೆ ಸ್ವಲ್ಪ ಚೆನ್ನಾಗ್ ಬರುತ್ತೆ. ಅಂದ್ರೆ ಯಾವ್ದಾದ್ರೆ 20-20 ಇಲ್ಲಾಂದ್ರೆ 10-26 ಸರ್. ಹಂಗಾಗಿ ಅವ್ನು ಕೊಟ್ರೆ ಚೆನ್ನಾಗ್ ಬರುತ್ತೆ. ಅಂದ್ರೆ ಇದು ಇಲ್ಲಿ ನೀವು ಮಾಡ್ಕೊಂತ ಬಂದ್ರ? ನಮ್ ಪ್ರಕಾರ ಹೇಳ್ತಾರೆ. ನಿಮ್ ಪ್ರಕಾರ ಸ್ವಲ್ಪ ಕೊಟ್ಟ ಹಂಗೆ ಸಾಲು ಮಣ್ಣು ಮುಚ್ಚಿ ಬಿಡ್ಬೇಕು, ಹಾರಕ್ ಬಿಡಬಾರ್ದು. ಅಂದ್ರೆ ನಾಟಿ ಮಾಡಿದ ಎಷ್ಟು ದಿನಕ್ಕೆ ಇದು ಗೊಬ್ಬರ ಕೊಡೋದಂದ್ರೆ? ಒಂದು 15 ದಿನದಿಂದ ಕೊಟ್ಬಿಡ್ಬೇಕು ಸರ್. ನಾಟಿ ಮಾಡಿದ 15 ದಿನದಾಗೆ ಈ ತರ ಗೊಬ್ಬರನ ಹಾಕೊಡ್ಬೇಕು. ಕೊಟ್ಮೇಲೆ ಕಳೆ ಗಿಳೆ ಎಲ್ಲ ತೆಗಿಸ್ಕೊಂಡು ಆಮೇಲೆ ಒಂದ್ ಸ್ಪ್ರೇ ಕೊಡ್ಬೇಕು ಸರ್. ಸರ್, ಅಂದ್ರೆ ಬೋದ್ ಏರ್ಸಿದ್ಮೇಲೆ ಒಂದು ಸ್ಪ್ರೇ ಕೊಡ್ಬೇಕು. ಸರ್, ಅಂದ್ರೆ ಸ್ಪ್ರೇ ಅಂದ್ರೆ ನೀವೇನು ಸ್ಟಾರ್ಟಿಂಗ್ ಯಾವ್ದಾರ ಕೊಡ್ಬೋದು ಸ್ಪ್ರೇ? ಅಂದ್ರೆ ಟಾನಿಕ್ ಏನು ಉಳಿದಂತಲ್ಲ? 2 ಕೊಡ್ತೀವಿ ಸರ್. ಇಂಪ್ರೂವ್ಮೆಂಟ್ ಗೆ, ಆಮೇಲೆ ಸ್ವಲ್ಪ ಲೈಟ್ ರೋಗ ಪಾಗ ಬರಬಾರ್ದು ಅಂತ ಹೇಳಿ ಕೊಡ್ತೀವಿ 2. ಅದು ಕೊಟ್ಟ ಆಮೇಲೆ ಕಾಯಿ ಸ್ಟಾರ್ಟ್ ಆದ್ಮೇಲೆ ಆ ಔಷಧಿನ ಇಲ್ಲ ಎಕ್ಸ್ಬೋನಸ್ ಇಲ್ಲಾಂದ್ರೆ ಕೊರಾಜಿನ್ ಕಮ್ಮಿನೇ, ನಾವೆಲ್ಲ ಡೈಪಲ್ಲು ಅಂತ ಹೊಡಿತೀವಿ. ಸ್ವಲ್ಪ ಹುಳ ಎಲ್ಲ ಕಮ್ಮಿನೇ, ಚೆನ್ನಾಗಿದೆ. ಅಂದ್ರೆ ಇದು ಈಗ ಪ್ರೆಸೆಂಟ್ ಎಷ್ಟು ತಿಂಗಳು ಅಂದ್ರೆ ಸರ್? ಈಗ 3.5 ತಿಂಗಳು. ಈಗ 3.5 ತಿಂಗಳು. ಈಗ ಇಲ್ಲಿವರೆಗೆ ಎಷ್ಟು ಕಟಾವಾಗಿದೆ? 1 ಕಟಾವಾಗಿದೆ ಸರ್. ಈಗ 1 ಕಟಾವಾಗಿದೆ. ಫಸ್ಟ್ನೇ ಕಟಾವೆ ಒಂದ್ 50 ಚೀಲ ಸಿಕ್ಕುತ್ತೆ ಸರ್. ಸರ್, ಈಗ 2 ಎಕರೆಗೆ ನೀವೇನ್ ಈಗ ಬದನೆ ಮಾಡಿರಲ್ಲ 2 ಎಕರೆನಾ? ಸರ್, ಈ ಒಂದು ಫಸ್ಟ್ನೇ ಕಟಾವ್ ಅಂತ ಹೇಳಿದ್ರಿ ನೀವು. ಸರ್, ಎಷ್ಟು ಕಾಯಿ ಸಿಕ್ತು ಸರ್? ಸರ್, ಒಂದು 3 ಟನ್ ಸಿಗತ್ತೆ. 3 ಟನ್. ಇಲ್ಲಿ ಈಗ ಫಸ್ಟ್ನೇ ಕಟಾವ್ನಾಗ 3 ಟನ್ ಸಿಗತ್ತೆ. ಸರ್, ಈ ನೆಕ್ಸ್ಟ್ ತರದ್ರೆ ಒಂದು 3.5-4 ಟನ್ ಬರುತ್ತೆ ಸರ್. ಈಗ ನೆಕ್ಸ್ಟ್ ಅಂದ್ರೆ ಈಗ ಪ್ರೆಸೆಂಟ್ ಏನ್ ರೇಟ್ ಐತೆ? ಪ್ರೆಸೆಂಟ್ ಈಗ 15-20 ಐತೆ. 15-20. ಸರ್, ಅಂದ್ರೆ ನಾವು ಈ ಬದನೆಕಾಯಲ್ಲಿ ನಾವು ಎಷ್ಟು ಸಲ ನಾವು ಕಾಯಿ ಕಟಾವ್ ಮಾಡಬಹುದು ಸರ್? ಇದು ನಾವು ಮೇಂಟೈನ್ ಮಾಡಿದಂಗೆ ಐತೆ ಸರ್. ಮೇಂಟೈನ್ ಮಾಡಿದ್ರೆ 8ರಿಂದ 9 ಕಟಾವ್ ಮಾಡಬಹುದು. ನಾವು ಗಿಡ ಯಾವ ತರ ಮೇಂಟೈನ್ ಮಾಡ್ತೀವಿ ಆ ತರ ಇದು ಬರುತ್ತೆ. ಇಳುವರಿ ಚೆನ್ನಾಗ್ ಬರುತ್ತೆ. ಸರ್, ಸೊ ಟೋಟಲ್ ಆಗಿ ಎಷ್ಟು ಕಟಾವ್ ಅಂದ್ರೆ ಸರ್? ಒಂದು 8ರಿಂದ 9 ಕಟಾವ್. 8ರಿಂದ 9 ಕಟಾವ್. ಸೈಜ್ ಆದ್ರೆ 9 ಕಟಾವ್ ಬರುತ್ತೆ ಸರ್. ಮೀಡಿಯಂ ಬರೋದ್ರೆ ಜಾಸ್ತಿ ಬರುತ್ತೆ. 12 ಕಟಾವ್ ಮಾಡೋದು. 12 ಕಟಾವ್ ತನಕನೂ ಮಾಡಬಹುದು. ಅಂದ್ರೆ ನಾವು ಗಿಡಗಳನ್ನ ಯಾವ ತರ ಮೇಂಟೈನ್? ಸೈಜ್ ಹಾಕಿ ಜಾಸ್ತಿ ಬಿಟ್ವಿ ಅಂದ್ರೆ ಗಿಡ ಹಾಳಾಗುತ್ತೆ ಸರ್. ಸೈಜ್ ಜಾಸ್ತಿ ಬಿಡಬಾರ್ದು. ಅಂದ್ರೆ ಸ್ವಲ್ಪ ಕಾಯಿ ಬೇಗ ಸಣ್ಣ ಸೈಜ್ ಇದ್ದಾಗಲೇ ಹರ್ಕಂದ್ರೆ ಗಿಡ ಲೈಫ್ ಇರುತ್ತೆ. ಸರ್, ಅಂದ್ರೆ ನೀವು ಮೊದ್ಲೆಲ್ಲ ಬೆಳೆದಿದ್ದೀರಾ ಏನ್ ಇದೇ ಫಸ್ಟ್ ವರ್ಷ ಆಗ್ತೀವಿ? ಪ್ರತಿ ವರ್ಷನೂ ಆಗ್ತದೆ. ನಿಮ್ಗೆ ಆವರೇಜ್ ಆಗಿ ಈ ಒಂದು ಬದನೆಕಾಯಿ ನಾವು ಬೆಳಿತೀವಲ್ಲ, ಈಗ ಉದಾಹರಣೆಗೆ ಒಂದು ಎಕರೆಗೆ ಇಲ್ಲಿವರೆಗೆ ಎಷ್ಟು ಖರ್ಚು ಬಂದಿದೆ ಸರ್? 1 ಎಕರೆಗೆ ನಮ್ ಪ್ರಕಾರಕ್ಕೆ ಒಂದು 30ರಿಂದ 40 ಸಾವಿರ ಬರುತ್ತೆ. 1 ಎಕರೆಗೆ. ಅಂದ್ರೆ ಡ್ರಿಪ್ ಎಲ್ಲ ಸೇರ್ಕೊಂಡ್ ಬಂತ ಏನು? ಇಲ್ಲ, ಸಸಿಗಳು ಗೊಬ್ಬರ ಎಲ್ಲ ರೇಟ್ ಜಾಸ್ತಿ ಇದೆಯಲ್ಲ, ಹಂಗಾಗಿ ಅದೆಲ್ಲ ಸೇರ್ಕೊಂಡು 1 ಎಕರೆಗೆ ಒಂದು 30,000 ಖರ್ಚು ಬರ್ತದೆ. ಸೊ ನೀವು ಪ್ರತಿ ವರ್ಷ ಬೆಳ್ಕೊಂತಾನೆ ಬಂದಿರಿ? ಪ್ರತಿ ವರ್ಷ ಹಾಕ್ತೀವಿ. ಸರ್, ಅಂದ್ರೆ ಈಗ ನೀವ್ ಹೇಳಿದ್ರಿ 15-20 ರೂಪಾಯಿ ಪ್ರೆಸೆಂಟ್ ರೇಟ್ ಐತಿ. ಅಂದ್ರೆ ನಮಗೆ ಇದ್ರಲ್ಲಿ ಲಾಸ್ ಆಗದಂಗೆ
ಒಂದು ಆವರೇಜ್ ಆಗಿ ನಮಗೆ ರೇಟ್ ಸಿಕ್ಕರೆ ರೈತನಿಗೂ ಲಾಭ ಆಗ್ಬೇಕು, ಇತ್ಲಾಗೆ ಲಾಸ್ ಆಗ್ಬಾರ್ದು. ಒಂದು ಅವರೇಜ್ ಅಂದ್ರೆ ಯಾವ ರೇಟ್ ಸಿಕ್ಕರೆ ಅನುಕೂಲ ಅಂತ? ಅವರೇಜ್ ಒಂದ್ 20-25 ರೂಪಾಯಿ ಸಿಕ್ಕರೆ ಲಾಸ್ ಆಗಲ್ಲ. 25 ರೂಪಾಯಿ ಸಿಕ್ಕರೆ ಲಾಸ್ ಆಗಲ್ಲ. ಹೌದು, ಅಂದ್ರೆ ಕೂಲಿಯರು ಈ ಖರ್ಚೆಲ್ಲ ಜಾಸ್ತಿ ಅಲ್ಲ ಸರ್, ಹಂಗಾಗಿ ಒಂದ್ ಪ್ಯಾಕೆಟ್ ಗೊಬ್ಬರ ತಾನಕ್ ಹೋದ್ರೆ 2,500 ಸಾವಿರ ಹೇಳ್ತಾರೆ. ಹೌದೌದು, ಮೊದ್ಲೆಲ್ಲ 1,000 ಚಿಲ್ಲರೆ ಎಲ್ಲಾ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಹೌದು, ಅದಕ್ಕೆ ಈ ಸಸಿನೂ ರೇಟ್ ಜಾಸ್ತಿ. ಹೌದು, ಮೊದ್ಲೆಲ್ಲ 40 ಪೈಸೆ ಸಿಗೋದು ಈಗ 80 ಪೈಸೆ. ಹಂಗಾಗಿ ಅಂದ್ರೆ ಒಂದ್ ಸಸಿನೇ 80 ಎಕರೆಗೆ 6,000 8,000 ಬೇಕು ಸರ್. ಹಂಗಾಗಿ ಸರ್ ಅಂದ್ರೆ ಸರ್ ಈ ಬದನೆ ಬೆಳೆಯಲ್ಲಿ ರೋಗಗಳು ಅಂತ ಬಂದ್ರೆ ಯಾವ್ಯಾವ ತರದ ರೋಗಗಳು ಬರ್ತವೆ ಸರ್? ರೋಗಗಳು ಅಂದ್ರೆ ಇಲ್ಲಾಗೈತೆ ನೋಡ್ರಿ, ಇದು ತೋರ್ಸಿ. ಇದೇ ತರದ್ದೇ ಇದು ವೀಟ್ ಅಂತಂದ ಹೇಳಿ. ಯಾವ್ದು ಸರ್? ವೀಟ್ ಅಂತ ಬರುತ್ತೆ. ವೀಟ್ ಅಂತ ರೋಗ. ಇದು ಬೇರೆಲ್ಲ ಕಾಂಡನೆಲ್ಲ ತಿಂದಾಗಿರ್ತದೆ ಹುಳ. ಹಂಗಾಗಿ ಇದು ಹೋಗ್ಬಿಡುತ್ತೆ. ಇದನ್ನೇನ್ ಮಾಡ್ಬೇಕಂದ್ರೆ ಕಿತ್ತು ಕಡಿಗೆ ಹಾಕ್ಬಿಡ್ಬೇಕು. ಕಿತ್ತು ಕಡಿಗೆ ಇದು ಒಂದ್ರಿಂದ ಒಂದಕ್ಕೆ ವೈರಸ್ ತರ ಅಟ್ಯಾಕ್ ಆಗಿಬಿಡುತ್ತೆ. ಸರ್ ಈಗ ನೀವು ಆಲ್ರೆಡಿ ಏನಿದು ಬಿದ್ದತಲ್ಲ ನಿಮ್ ಪ್ಲಾಟ್ ಅಲ್ಲಿ, ಇದಕ್ ನೀವು ಕಂಟ್ರೋಲ್ ಮಾಡಿದ್ದು ಹೆಂಗ್ ಕಂಟ್ರೋಲ್ ಮಾಡಿ ಸರ್? ಇದಕ್ ಕಂಟ್ರೋಲ್ ಆಗಲ್ಲ ಸರ್. ಸ್ಟಾರ್ಟಿಂಗ್ ಬಡ್ಡಿಗೆ ಸ್ವಲ್ಪ ಡ್ರಂಚಿಂಗ್ ಕೊಡ್ಬೇಕು, ಅಂದ್ರೆ ಔಷಧಿ ಡ್ರಂಚಿಂಗ್ ಕೊಟ್ರೆ ಅದು ಕಂಟ್ರೋಲ್ ಬರುತ್ತೆ. ಆದ್ರೂನು 100-90% ಸಕ್ಸಸ್ ಆಗಲ್ಲ. ಹೌದ್ರಾ? ಬಿತ್ತು ಅಂದ್ರೆ ಕಿತ್ ಕಡಿಗೆ ಹಾಕ್ಬಿಡ್ಬೇಕು. ಬಿತ್ತು ಅಂದ್ರೆ ಕಿತ್ ಸೈಡ್ ಹೋಗಿದ್ರೆ ಒಳ್ಳೇದು. ಏನ್ ಅದೇ ಜಾಗ ಮತ್ತೆ ಬೇರೆ ಸಸಿ ಇಟ್ರೆ ನಡೆಯಲ್ಲ? ಇಲ್ಲ ಸರ್, ಮತ್ತು ಇದು ಮಣ್ಣು ಬೆರಕೆಲ್ಲ ತಗೊಂಡು ಕಡಿಗೆ ಹಾಕ್ಬೇಕು. ಈ ಮಣ್ಣಲ್ಲಿ ಇರುತ್ತಲ್ಲ ಕೀಟನಾಶಕಗಳು, ಅವೆಲ್ಲ ಮತ್ತೊಂದ್ ಬೇರೆಗೆ ಹೋಗ್ತದೆ. ಮತ್ತೆ ಗಿಡ ಮುಂದೆ ಗಿಡ ಹಾಳಾಗುತ್ತೆ. ಹೌದಾ? ಹಂಗಾಗಿ ನಾವು ಮಣ್ಣಿನ ಸಮೇತನೇ ಕಿತ್ ಕಡಿಗೆ ಹಾಕ್ಬೇಕು. ಅದೆಲ್ಲ ಹಾಕಿದೀವಿ ಬುಡದಿಂದ ಒಂದ್ ಅರ್ಧ ಅಡಿ ದೂರ ಅದು ಪೂರಾ ಕೀಳ್ತೀವಲ್ಲ, ಆ ಜಾಗದ ಮಣ್ಣು ಅಷ್ಟು ಬೇರೆ ಕಡೆಗೆ ಹಾಕ್ಬೇಕು. ಇದು ಒಂದ್ ಪ್ರಾಬ್ಲಮ್. ಇದು ಔಷಧಿಗೆ ಏನಾದ್ರು ಕಂಟ್ರೋಲ್ ಆಗತ್ತಾ? ಇಲ್ಲ ಸರ್, ಕಂಟ್ರೋಲ್ ಆಗಲ್ಲ. ನೀವೇನಾದ್ರೂ ಟ್ರೈ ಮಾಡಿದೀವಿ, ಕಂಟ್ರೋಲ್ ಆಗಲ್ಲ. ಸ್ವಲ್ಪ ಕಮ್ಮಿನೇ, ಪೂರಾ ಕಂಟ್ರೋಲ್ ಆಗಲ್ಲ. ಸೊ ನೀವ್ ಹೇಳಿದ್ರಿ ವಿಲ್ಟ್ ರೋಗ, ಬದನೆಕಾಯಿ ಗಿಡದಲ್ಲಿ ವಿಲ್ಟ್ ರೋಗನು ಪ್ರಾಬ್ಲಮ್ ಇದೆ ಅಂತ. ಹೌದ್ರಾ? ಈ ವಿಲ್ಟ್ ಬಿಟ್ಟು ಮತ್ತೆ ಬೇರೆ ಏನಾದ್ರು ಸಮಸ್ಯೆ? ಕೊರ್ಲೆ ಬೀಳುತ್ತೆ ಸರ್. ಕೊರ್ಲೆ ಯಾವ ತರ ಕೊರ್ಲೆ ಅಂದ್ರೆ? ಬೇರು ಎಲ್ಲ ತಿಂದು ಗಿಡ ಪೂರಾ ಒಣಕಿ ಅಂತ ಬರುತ್ತೆ ಸರ್. ಹಂಗಾಗಿ ಅಂದ್ರೆ ಈ ಬೇರುಗಳು ಅದರಲ್ಲೇ ಇನ್ನೊಂದು ಹುಳ ಬರುತ್ತದ, ಅದೆಲ್ಲ ಈ ಸೀಪ್ ಬಿಡುತ್ತೆ. ಬಡ್ಡೆನೆಲ್ಲ ಕಾಂಡನೆಲ್ಲ ಸೀಪಿ ಏನಿರಲ್ಲ, ಅದು ಒಣಗೋಗ್ಬಿಡುತ್ತೆ. ಗಿಡನೇ ಒಣಗೋಗುತ್ತೆ. ಈಗ 2 ಸಮಸ್ಯೆ ಆಯ್ತು. ಸೊ ಮತ್ತೆ ಇದ್ರಲ್ಲಿ ಮತ್ತೆ ಏನೇನ್ ಸಮಸ್ಯೆ ಬರ್ತವೆ? ಅವೇ ಸಮಸ್ಯೆ ಮೇಜರ್ ಅವೆರಡನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಚೆನ್ನಾಗೈತೆ, ಇಳುವರಿ ಒಳ್ಳೆ. ಆಮೇಲೆ ಇನ್ನೇನು ಹುಳಕ್ ಮಾತ್ರ ಇದಕ್ಕೆ ಯಾವ್ದು ಹೇಳಿದ್ರಲ್ಲ ನೀವು, ಕೊರ್ಲೆ ರೋಗ, ಅದಕ್ಕೇನಾದ್ರು ಔಷಧಿ ಟ್ರೈ ಮಾಡಿರ? ಸರ್ ಮಾಡಿದ್ವಿ, ಸಕ್ಸಸ್ ಆಗ್ಲಿಲ್ಲ. ಅದು ಸಕ್ಸಸ್ ಆಗ್ಲಿಲ್ಲ. ಆಮೇಲೆ ಮಾಮೂಲಿ ಇದಕ್ಕೆಲ್ಲ ಸ್ಪ್ರೇ ಏನೇನ್ ಕೊಡ್ತಾರೆ? ಸ್ಪ್ರೇ ಸರ್ ಇದಕ್ಕೆ ನಾವು ಕಾಯಿ ಮೇಲೆ ಕಾಯಿ ತೂತಾಗ ಹುಳಕ್ಕೆ ಸರ್ ಡೈಪಲ್ಲು ಸ್ರಿಮಿಪಿಂಟು ಅವೆರಡೇ ಕೊಡೋದು ಸರ್. ಅವೆರಡಕ್ಕೆ ಪೂರಾ ಕಂಟ್ರೋಲ್ ಆಗುತ್ತೆ. ಹುಳ ಏನಂತ ಇಲ್ಲ, ಎಲ್ಲ ಕಾಯಿ ಚೆನ್ನಾಗಿದೆ ನೋಡ್ರಿ. ಆಮೇಲೆ ಕೆಲವೊಂದು ಹಳದಿ ಎಲೆ ಎಲ್ಲ ಹಳದಿ ಆಗ್ತಿರ್ತದೆ ಸರ್. ಅದು ಎಳೆ ಹಳದಿ ಆಗ್ತಂದ್ರೆ ನಾವು ಇದನ್ನ ನೀರ್ ಕಮ್ಮಿ ಕೊಡ್ಬೇಕು. ಶೀತ ಜಾಸ್ತಿ ಆದ್ರೆ ಹಳದಿ ಆಗುತ್ತೆ. ನೀರ್ ಕಮ್ಮಿ ಆದ್ರೆ ಏನೊಂದ್ಸಲ, ನೀರ್ ಜಾಸ್ತಿ ಆದ್ರೆ ಹಳದಿ ಆಗಿಬಿಡುತ್ತೆ. ಸರ್ ಈಗ ನಮ್ಮ ಒಂದು ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ ಅಲ್ಲಿ ಸುಮಾರು ಜನ ರೈತರು, ನಮಗೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ರೈತರು ಇರೋದು. ಯಾರಾದ್ರೂ ನಮ್ಮ ಒಂದು ಈ ಎಪಿಸೋಡ್ ನ ನೋಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳೋಣ. ಅವರಿಗೆ ನಿಮ್ಮ ಕಡೆಯಿಂದ ಏನಾದ್ರೂ ಒಂದು ಕಿವಿ ಮಾತು ಹೇಳೋದಿದ್ರೆ, ಈ ಒಂದು ಬದನೆಕಾಯಿ ಬೆಳೆ ಬಗ್ಗೆ ಏನಾದ್ರು ಹೇಳೋದಿದ್ರೆ ಒಂಚೂರು ಹೇಳ್ತೀರಾ? ಸರ್ ಇದ್ರಲ್ಲಿ ಹೇಳೋಂಥದ್ದು ಏನಿಲ್ಲ ಸರ್, ಯಾಕಂದ್ರೆ ಈಗ ರೈತರು ಯಾರು ದಡ್ಡಿಲ್ಲ, ಎಲ್ಲಾ ಬುದ್ಧಿವಂತರೆ. ಹೌದು. ಹಂಗಾಗಿ ಎಲ್ಲಾ ಈ ಕಳಪೆ ಔಷಧಿ ಅವು ಇವು ಯಾವ್ನು ಯೂಸ್ ಮಾಡಲ್ಲ. ಹೌದು. ಎಲ್ಲಾ ಚೆನ್ನಾಗಿರೋದೇ ತಾಂಬಂದ್ ಹೊಡಿತಾರೆ. ಹಂಗಾಗಿ ಒಟ್ಟೇನು ಬೆಳೆ, ಈ ಬೆಳೆ ಲಾಭದಾಯಕನಾ? ಐತ್ ಸರ್, ಲಾಭ ಐತೆ. ನೀವು ಪ್ರತಿ ವರ್ಷ ಮಾಡ್ಕೊಂತ ಬಂದಿರಲ್ಲ, ಯಾವ್ದಾದ್ರು ವರ್ಷ ನೀವೇನಾದ್ರು ಲಾಸ್ ಅಂತ ಕಂಡಿರ? ಸರ್ ಲಾಸ್ ಏನಾಗಿಲ್ಲ, ಅತಿ ಹೆಚ್ಚು ಮಳೆ ಆದಾಗ ಇಳುವರಿ ಇಲ್ದಂಗಾಗಿ ಗಿಡ ಹಾಳಾಗುತ್ತೆ, ಅವಾಗ ಲಾಸ್ ಆಗುತ್ತೆ. ಜಾಸ್ತಿ ಮಳೆ ಆದಾಗ ಶೀತಕ್ಕೆ ಗಿಡ ಸಾಯ್ತದೆ, ಅದೊಂದೇ ಪ್ರಾಬ್ಲಮ್. ಇನ್ನೇನು ಔಷಧಿ ಬಿಡ್ತಾ ಬಿಟ್ರೆ ಇವೆಲ್ಲ ರೋಗ ಇದ್ರೆ ಕಂಟ್ರೋಲ್ ಮಾಡಬಹುದು. ಮೇಜರ್ ಏನಂದ್ರೆ ಮಳೆ ಜಾಸ್ತಿ ಆದ್ರೆ ತಡೆಯಲ್ಲ. ಆಗಿದೆ ಸರ್. ಆಮೇಲೆ ಸರ್ ಈ ತರ ಆಗ್ತಿದೆಯಲ್ಲ, ಇದಕ್ಕೆಲ್ಲ ಬೇರೆ ಗಿಡ ಅಲ್ಲ, ಖರೆ. ಎಸ್. ಆಮೇಲೆ ಹೂವು ಅದಕ್ಕೆಲ್ಲ ಸ್ವಲ್ಪ ಟಾನಿಕ್ ಕೂಡ ಕೊಡ್ಬೇಕು ಸರ್, ಇಂಪ್ರೂವ್ಮೆಂಟ್. ಓಕೆ ಸರ್, ಇಷ್ಟ ತನಕ ನಮ್ಮ ಒಂದು ಚಾನಲ್ ಅಲ್ಲಿ ಒಂದು ವಿಶೇಷವಾದ ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.